ಸರು ಸ್ವಲ್ಪ ಹೊರಡೆ ಕಣಪ್ಪ. ಲೇ ಚಪ್ರಿ ಏನಂದೋ ಒಡಡೋ ಅಂತೀಯಲ್ಲೋ, ಕರೆಕ್ಟ್ ಕನ್ನಡ ಮಾತಾಡಲೇ ಚಪ್ರಿ. ಇಲ್ಲ ವಿಕಿ, ಇನ್ಮೇಲೆ ಕೆರಿಯರ್ ನ ಫೋಕಸ್ ಮಾಡೋಣ ಅಂತ ಇದ್ದೀನಿ. ಅವನು ಚಪ್ರಿ, ನೀನು ಚಪ್ರಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್. ಅವನಿಗೆ ಕನ್ನಡನೂ ಬರಲ್ಲ, ನಿನಗೆ ಇಂಗ್ಲಿಷು ಬರಲ್ಲ. ಅದು ಕೆರಿಯರ್ ಅಲ್ಲ, ಕೆರಿಯರ್ ಕರೆಕ್ಟ್ ಹೇಳು. ಅದೇನ್ ನೆಲಗೆ ತಿರ್ಗಲ್ವಾ? ಹಾ ಕೆರಿಯರಾ? ಹೇಳಿ ಸ್ಪೆಲ್ಲಿಂಗ್ ಹೇಳು. ಹೇಳು ಬೈಕ್ ಮೇಲೆ ಹೋಗಿ ಹೇತ್ ಬಿಡತ್ಲಾಗೆ. ಹೇಳ್ಬೇಕಂದ್ರೆ ಲಾಸ್ಟ್ ಡೈಲಾಗ್ ಮಾತ್ರ ಪರ್ಫೆಕ್ಟ್ ಆಗಿತ್ತು. ಅದರಲ್ಲಿಂದ ನಗು ಬಂತು, ಚೆನ್ನಾಗಿತ್ತು. ಹುಡುಗರಿಗೆ ದೃಷ್ಟಿ ಆಗಲ್ಲ ಅಂತ ಯಾಕೆ ಹೇಳ್ತಾರೆ? ಯಾಕೆ? ಆ ಭಗವಂತ ಅವ್ರನ್ನ ಕಳಿಸುವಾಗ್ಲೇ ಒಂದ್ ಮೆಣಸಿನಕಾಯಿ 2 ನಿಂಬೆ ಹಣ್ಣು ಕಟ್ಟಿ ಕಳ್ಸಿರ್ತಾರೆ. ಅದಕ್ಕೆ. ಹೌದಾ? ಇಲ್ಲೊಂದು ಕ್ಯಾಂಡಿಡೇಟ್ ಇದೆ, ಅದಕ್ಕೆ ಯಾವಾಗ್ಲೂ ದೃಷ್ಟಿ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಸಮಸ್ಯೆ ಇರ್ಬೋದು ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಇದೆ ಅದು ಲೆಗ್ ಪೀಸ್. ಆ ಭಗವಂತ ಅವ್ರನ್ನ ಕಳಿಸುವಾಗ್ಲೇ ಕಿತ್ತಿ ಕಳ್ಸಿದ್ದಾರೆ. ಅದಕ್ಕೆ. ಓ ಹಂಗೆ, ಇಂಜಿನ್ ಲೆಸ್ ಗಾಡಿ. ಮೀಟರ್ ಇಲ್ಲ. ಅದಕ್ಕಪ್ಪ ನೀನು ಯಾವ ರೀತಿ ಉಚ್ಚವೈದ್ಯ ನಿಂತ್ಕೊಂಡ ಇಲ್ಲ ಕುಂತ್ಕೊಂಡ? ನಾನು ನಿಂತ್ಕೊಂಡು ಇರ್ತಾರ ಕಾಣ್ತೀನಿಲ್ಲ, ಕುಂತ್ಕೊಂಡು ಇರ್ತಾರ ಕಾಣ್ತಾನ ಕತ್ತಂತೋಳಿ. ಲೇ ಮೂರ್ ಮುಕ್ಳಿ ಅಂತನ ನೀನ್ ಹಿಂಗ್ ಹುಡುಗರ್ ಗಲ್ಲಸವ್ರದು, ಹಿಂಗ್ ಅವ್ರ ಸಾಮಾನಿಗೆ ಕೈ ಹಾಕ ವಿಡಿಯೋ ಮಾಡಿ ಹಾಕಿದ್ರೆ ಮತ್ ಡೌಟ್ ಬಂದೇ ಬರುತ್ತೆ, ಕೇಳ್ತಾರೆ. ಅದಕ್ಕೆ ಯಾಕೆ ಒಳ್ಳೆ ಬಾವ್ ಗಬ್ಬೆ ಕಡ್ದು ಬಿಟ್ಟಿರೋ ಬ್ರೆಡ್ ಮಾಡ್ದಂಗ್ ಮಾಡ್ತೀಯಾ ಮೂರ್ ಮುಕ್ಳಿ? ಚಿಕನ್ ಸೀರನ್ ಗಾಳ್ದಂಗೆ ಹೇಳಿ. ಹಾ, ಅಷ್ಟೊತ್ತಿಗೆ ಉದಗಳಿ ಇಟ್ಟಿರ್ತೀನಿ ಬಾಯಾಗ. ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ನಮ್ಮ ಜನ ಕೆಲವು ಪದಗಳಿಗೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಡಬಲ್ ಮೀನಿಂಗ್ ಮಾಡ್ಬಿಟ್ಟಿದ್ದಾರೆ. ಹಿಂಗ್ ಮಾಡಬಾರ್ದು. ತಪ್ಪು. ಸಾಮಾನು ಅಂದ್ರೆ ಏನಪ್ಪಾ? ದಿನಸಿ ಸಾಮಾನು, ಇಲ್ಲ ಪಾತ್ರೆ ಸಾಮಾನು, ಮನೆ ಯಾವ್ದೋ ಒಂದ್ ಸಾಮಾನು ತಗೊಂಡ್ ಬರ್ತೀವಿ. ಅದನ್ನ ನೋಡಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂದ್ರೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟಿದಾರಪ್ಪ. ತಪ್ಪು. ಥರ್ಡ್, ಅದಲ್ಲೇನಿದೆ? ಫಸ್ಟ್, ಸೆಕೆಂಡ್, ಥರ್ಡ್, 3. ಆ 3 ಪದನ ಥರ್ಡ್ ಈ ತರ ಕೆಟ್ಟದಾಗಿ ಯೂಸ್ ಮಾಡೋದು ಬಹಳ ತಪ್ಪು. ಮಾಡಬಾರ್ದು. ಈಗ ಗೂಟ ಅಂದ್ರೆ ಏನಪ್ಪಾ? ಒಂದು ಹಸುನೋ ಕರುನೋ ಕಟ್ಟಾಕೋದಕ್ಕೆ ಒಂದು ಗೂಟ ಉಳಿರ್ತೀವಿ, ದಾರ ಕಟ್ಟೋದಕ್ಕೆ. ಅದಕ್ಕೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಯಾಕೆ? ಕ್ರಿಕೆಟ್ ಆಡ್ಬೇಕಂದ್ರೆ 3 ಗೂಟ ಉಳಲ್ವಾ? ಗೂಟ ಉಳ್ಬಿಟ್ಟು ಆಟ ಆಡಲ್ವಾ? ನೋಡಿ ಎಷ್ಟು ಅರ್ಥ ಚೇಂಜ್ ಮಾಡಿದ್ದಾರೆ. ಹಿಂಗ್ ಮಾಡಬಾರ್ದು. ತಪ್ಪು, ಬಹಳ ಹೌದು. ಊರ್ ಬಾಗ್ಲು ಏನಿದೆ ಅದರಲ್ಲಿ? ಊರಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಬಾಗಿಲು, ಅದನ್ನ ಊರ್ ಬಾಗ್ಲು ಅಂತಾರೆ. ಈಗ ಮುಳುಬಾಗ್ಲು ಅನ್ನಲ್ವಾ? ಅದನ್ನ ಎತ್ಕೊಂಡೋಗಿ ಊರ್ ಬಾಗ್ಲು, ಅದನ್ನ ಜನ ಅದು ಪದನ ಚೇಂಜ್ ಮಾಡ್ಬಿಟ್ಟು ಮಾಡ್ಕೊಂಡು ಊರೊಳಗಡೆ ಬರ್ತೀವಿ, ಅಷ್ಟು. ಅದು ಊರ್ ಬಾಗ್ಲು. ಅದನ್ನ ಈಗ ಕೆಟ್ಟದಾಗಿ ಬಳಸ್ಕೊಂಡು ಪದನೇ ಎಲ್ಲ ಡಬಲ್ ಮೀನಿಂಗ್ ಮಾಡಿಬಿಟ್ಟಾಗಿದೆ. ನೆಕ್ಸ್ಟ್ ಡೇ ಅವಳೇನಾದ್ರೂ ನನಗ್ ಸಿಕ್ಕಿಲ್ಲ ಅಂದ್ರೆ ನಾನು ಯಾರಿಗೂ ಬಿಟ್ಕೊಡಲ್ಲ ಅವಳನ್ನ. ಅವ್ಳು ಸಿಕ್ಕಿದ್ರೆ ಊರವ್ರಿಗೆಲ್ಲ ಬಿಟ್ಕೊಡ್ತೀಯಾಗ? ಅವಳೇನಾದ್ರೂ ನನಗ್ ಸಿಕ್ಕಿಲ್ಲ ಅಂದ್ರೆ ನಾನು ಯಾರಿಗೂ ಬಿಟ್ಕೊಡಲ್ಲ ಅವಳನ್ನ. ಅವ್ಳು ಸಿಕ್ಕಿದ್ರೆ ಊರವ್ರಿಗೆಲ್ಲ ಬಿಟ್ಕೊಡ್ತೀಯಾಗ? ಆಕ್ಟಿಂಗ್ ಮಾತ್ರ ಚೆನ್ನಾಗಿತ್ತು ಗುರುವಿನಿಂದ, ಮಸ್ತ್. ನೆಕ್ಸ್ಟ್ ಡೇ ಇವತ್ತು ವಾಲಿಬಾಲ್ ಆಡ್ಬಿಡೋದೆ. ನಿಮ್ಮಿಬ್ರಿಗೂ ವಾಲಿಬಾಲ್ ಆಡಕ್ ಬರುತ್ತಾನೆ? ನೀ ಟೆನ್ಷನ್ ತಗೋಣ ಮ್ಯಾಮ್, ನಾನ್ ಮುಂಚೆ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಆಡ್ತಾ ಇದ್ದೆ. ನಿಂಗೂ ಆಡಕ್ ಬರ್ತಾನೇನೋ? ಮ್ಯಾಮ್, ನಾನ್ ಮುಂಚೆ MS ಧೋನಿ ಜೊತೆ ಆಡ್ತಿದ್ದೆ. ವಾ ಮಸ್ತ್, ಬರೋ ಈ ಟೀಮ್ ಹೊಡೆದ್ ಮನೆ ಕಳ್ಸ್ಬೋಣ. ಎಲ್ಲೋ ಮಿಸ್ ಹೊಡಿತೈತಲ್ಲ, ವಿರಾಟ್ ಕೊಹ್ಲಿ MS ಧೋನಿ ವಾಲಿಬಾಲ್. ಅವ್ರಿಬ್ರು ಕಬಡ್ಡಿ ತಾನೇ ಆಡ್ತಾ ಇದ್ದಿದ್ದು. ಕಬಡ್ಡಿನ ಅವರಿಬ್ರು ಆಡ್ತೀವಿ, ಖೋಖೋ ಅಲ್ವಾ? ಯಾರ ಆನೆ ಜೊತೆ ಆಟ ಆಡ್ತಾ ಇರೋದು? ಸರಿ ಅವರ ಹಾ ಮಾಮ್, ಏನ್ ಅಡಿಗೆ ಸ್ಪೆಷಲ್ ಇವತ್ತು? ಮ್ಯಾಗಿ. ಎಷ್ಟ್ ಪ್ಯಾಕೆಟ್? 5 ರೂಪಾಯಿ 2. ಇದ್ರಲ್ಲಿ ನೀರ್ ಸ್ವಲ್ಪ ಕಮ್ಮಿ ಆಯ್ತು ಅನ್ಸ್ತಾ ಇಲ್ವಾ? ನಾ ಹಿಟ್ಸ್ಕೊಳಮಂಗ್ ಹೇಳ್ದೆ, ನೀರ್ ಕಮ್ಮಿ ಆಗಿದೆ ಅದ್ರಲ್ಲಿ ಅಂತ. ನಾನ್ ಮಾತೆ ಕೇಳಲ್ಲ ಅಂತಾನೆ. ಈ ಕರೆಕ್ಟ್ ಆಯ್ತಾಣ? ಇನ್ನೂ 2 ಜಗ್ ಹಾಕು. ಅಣ್ಣ ಬದಲ ಮ್ಯಾಗಿ ಎಲ್ಲ ಹಾಳಾಯ್ತಿದ್ದೆ ಇವಾಗ. ಮ್ಯಾಗಿ ಮಾಡ್ತಾರ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಮ್ಯಾಗಿಗೆ ಅಷ್ಟೊಂದು ನೀರ್ ಹಾಕ್ಬಿಟ್ಟಿದ್ದಾರೆ. ಅವಾಗಿಂದ ಫೋನ್ ಮಾಡ್ತಿದ್ದೀನಿ, ಗೊತ್ತಾಗ್ತಿಲ್ವಾ? ಏನೇ ಇದು? ನಂಗೆ ಗೊತ್ತಿಲ್ಲಪ್ಪ. ನೀನೇ ಇಲ್ಲಿಗೆ ಬರಕ್ ಹೇಳ್ಬಿಟ್ಟು ಇವಾಗ ಮರ್ತ್ಬಿಟ್ಟ? ಈ ಪ್ರೀತಿಲಿ ಮೋಸ ಆಗ್ಬಾರ್ದಂತ ನಾನು ನಿಂಗೆ ಮೊದ್ಲು ಹೇಳಿದ್ದೆ ತಾನೆ. ನಾನು ಯಾವ ಮೋಸನು ಮಾಡ್ತಿಲ್ವೋ? ಬೇಕಿದ್ರೆ ನಾನ್ ಮಾಡಿರೋ ಮಿಸ್ ಕಾಲ್ ಇದೆ ನೋಡು. 6 ನಿಂದೆ ಏನೋ? ಹಾ ಹೌದು ನಂದೇ. ಇನ್ಯಾವತ್ತು ನಿನ್ನ ಮುಖ ತೋರಿಸ್ಬೇಡ, ತಗೊಳ್ಕೊ. ಏಯ್, ಯಾವನೋ ನೀನು? ಮೇಡಮ್, ನಾನ್ ಡೆಲಿವರಿ ಬಾಯ್.
ಅದನ್ನ ಫಸ್ಟೇ ಅಲ್ಲಿ ಇಷ್ಟೊಂದು ಬ್ರೇಕಪ್ ಆಗ್ತಿದ್ದಿಲ್ಲ ಅದು. ಲೇಟಾಗಿ ಅಲ್ಲಿ ಬ್ರೇಕಪ್ ಮಾಡಿಸ್ಬಿಟ್ಟಾನೆ. ನಮ್ದು ಕಪ್ಪ ಆಗ್ಬೇಕು ಅಂತ ಕಾಯ್ತಾ ಇದ್ವಿ. ಇವತ್ತು ಹುಮ್ಮಸ್ಸಿಂದ ನಮ್ದೇ ಕಪ್ಪ ಆಗಿದೆ. ಜೆಸಿಬಿ 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 ಆರ್ಸಿಬಿ ಆರ್ಸಿಬಿ ಆಕ್ಟಿಂಗ್ ಸರಿಯಾಗಿ ಮಾಡ್ತಿದೆ ಗುರು. ಅಜವ್ ಏನ್ ನೋಡ್ರಿ ಗೊತ್ತಿಲ್ಲ ಅಜವ್ ಇದು ಇಷ್ಟೊತ್ತಿಂದ ಆಗ್ತಿರೋದು ಜಗಳ. ಇದು ರಾತ್ರಿ 8 ಗಂಟೆಯಿಂದ ಇದು ಪೀಕ್ ಮೇಲ್ ಕಾಂಟೆಂಟ್ ಅಲ್ಲ, ಪೀಕ್ ಮೇಲ್ ಕಾಂಟೆಂಟ್. ಭಾರಿ ಮಜಾ ಬರುತ್ತೆ ಈ ತರ ಜಗಳ ನೋಡೋದಕ್ಕಲ್ಲ. ಭಾರಿ ಬ್ರೋ ಬೈಕ್ ಸೈಡಲ್ಲಿ ಬಿಡ್ರಿ, ಬಂದು ನೋಡಿ ಚೆನ್ನಾಗಿ ಇಂಟ್ರೆಸ್ಟ್ ಮಜಾ ಬರುತ್ತಲ್ಲ ಜಗಳ ನೋಡೋದು. ಆಯ್ತು ಜಗಳ, ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಇದ್ರೆ ಸಿಗೋಣ ಬರೋಣ. ಅರೆ ಯಾರಾದ್ರು ಜಗಳ ಆಡ್ತಿದ್ರೆ ಒಂಥರ ಖುಷಿ ನೋಡೋದಕ್ಕೆ. ತಾತನ ಸ್ಮೈಲ್ ಚೆನ್ನಾಗಿತ್ತು.